ಹಾಯ್ ನಮಸ್ತೆ. ಅನಿಲ್ ರವಿಪುಡಿ ಅವರ ನಿರ್ದೇಶನದಲ್ಲಿ ಹೊಸ ಚಲನಚಿತ್ರ ಒಂದು ಬರ್ತಾ ಇದೆ ಗುರು, ತೆಲುಗುನಲ್ಲಿ. ಮೆಗಾಸ್ಟಾರ್ ಚಿರಂಜೀವಿ ಅವರು ನಟಿಸಿರ್ತಕ್ಕಂಥ ಸಿನಿಮಾ ಮನ ಶಂಕರ ವರಪ್ರಸಾದ್ ಗಾರು ಅಂತಕ್ಕಂಥ ಸಿನಿಮಾ ಈಗಾಗಲೇ ಟ್ರೈಲರ್ ಟ್ರೀಸರ್ ಎಲ್ಲಾನು ರಿಲೀಸ್ ಮಾಡ್ತಾ ಇದೆ. ಸೊ ಟ್ರೈಲರ್ ಅಂತೂ ಸಖತ್ ಪಂಚಿಂಗ್ ಆಗಿದೆ. ನಿಜಕ್ಕೂ ಈ ಸಿನಿಮಾ ಅನಿಲ್ ರವಿಪುಡಿ ಅವರು ಪ್ರತಿ ಸಂಕ್ರಾಂತಿಗೆ ಒಂದು ವಿಶೇಷವಾದ ಗಿಫ್ಟ್ ಅನ್ನ ಜನಗಳಿಗೆ ಕೊಡ್ತಾರೆ. ಯಾಕಂದ್ರೆ ಪ್ರತಿ ಸಂಕ್ರಾಂತಿಗೆ ಅವರ ಫಿಲಿಂನ ರಿಲೀಸ್ ಮಾಡ್ತಾರೆ, ಒಂದೊಂದು ಫಿಲಿಂನ. ಸೊ ಈ ಸಾರಿ ಸಂಕ್ರಾಂತಿಗೆ ಮೆಗಾಸ್ಟಾರ್ ಚಿರಂಜೀವಿ ಅವರ ಮನಶಂಕರ ವರಪ್ರಸಾದ್ ಗಾರು ಅಂತಕ್ಕಂಥ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಟೀಸರ್ ಈಗಾಗಲೇ ರಿಲೀಸ್ ಆಗಿ ಚಿಂದಿ ಆಗಿದೆ. 3 crores ಹೆಚ್ಚು ವೀಕ್ಷಣೆಯನ್ನ ಪಡೆದಿದೆ. ಹಾಗೆ ಈ ಸಿನಿಮಾ ಹೇಳ್ಬೇಕು ಅಂದ್ರೆ ಡ್ರಾಮಾ, ಆಕ್ಷನ್, ಕಾಮಿಡಿ, ಲವ್, ರೊಮ್ಯಾಂಟಿಕ್ ಎಲ್ಲಾನು ಇರ್ತಕ್ಕಂಥ ಸಿನಿಮಾ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಚಿರಂಜೀವಿ ಅವರು ಮತ್ತು ಇವರಿಗೆ ಜೊತೆಯಾಗಿ ನಯನತಾರಾ ಅವರು ಗಂಡ ಹೆಂಡತಿ ಪಾತ್ರನ ನಿರ್ವಹಿಸ್ತಾರೆ. ಆದ್ರೆ ಇವರಿಬ್ರು ಯಾಕೆ ಡಿವೋರ್ಸ್ ಆಗಿ ದೂರ ಇರ್ತಾರೆ, ಒಬ್ರಿಗೊಬ್ರು ಯಾಕೆ ದೂರ ಇರ್ತಾರೆ ಅನ್ನೋದು ಈ ಸಿನಿಮಾ ನೀವು ನೋಡಿದ್ರೇನೆ ಗೊತ್ತಾಗುತ್ತೆ ಸಂಕ್ರಾಂತಿಗೆ. ಹಾಗೆ ಈ ಸಿನಿಮಾದಲ್ಲಿ ವಿಜಯಶಾಂತಿ ಅವರು ಒಂದು ರಾ ಲುಕ್ ಅಲ್ಲಿ ಕಾಣಿಸ್ಕೊಂತಾರೆ. ಅದು ವಿಲನ್ ಕ್ಯಾರೆಕ್ಟ್ರು, ಇನ್ನೊಂದು ಕಾಮಿಡಿನೋ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ವಿಜಯಶಾಂತಿ ಅವರು ಸಾಕಷ್ಟು ದಿನಗಳ ನಂತರ ಈ ತರ ಒಂದು ರಾ ಲುಕ್ ಅಲ್ಲಿ ಕಾಣಿಸ್ಕೊಂತ ಇದ್ರೆ. ಸೊ ಮನಶಂಕರ ವರಪ್ರಸಾದ ಗಾರು ಸಿನಿಮಾದಲ್ಲಿ ಚಿರಂಜೀವಿ ಅವರು ಕೂಡ ಸಾಕಷ್ಟು ಗ್ಯಾಪ್ ನಂತರ ಒಂದು ಒಳ್ಳೆ ಕಾಮಿಡಿ ಎಂಟರ್ಟೈನರ್ ಸಿನಿಮಾನ ಮಾಡಿದ್ರೆ ಅಂತ ಹೇಳ್ಬೋದು ಅನಿಲ್ ರವಿಪುಡಿ ಅವರ ಜೊತೆ. ಹಾಗೆ ಈ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರ ಇದೆ ಇವರು, ಅದು ಟೀಸರ್ ಅಲ್ಲಿ ಲಾಸ್ಟ್ ಅಲ್ಲಿ ನಿಮಗೆ ಸಿಗುತ್ತೆ. ಅದು ಹೆಂಗಂದ್ರೆ ಸಖತ್ತಾಗಿ ಎಂಟ್ರಿ ಕೊಡ್ತಾರೆ ನಮ್ಮ ವಿಕ್ಟರಿ ವೆಂಕಟೇಶ್ ಅವರು. ವಿಕ್ಟರಿ ವೆಂಕಟೇಶ್ ಅವರು ಚಿರಂಜೀವಿ ಜೊತೆ ಈ ಸಿನಿಮಾದಲ್ಲಿ ತೆರೆನ ಹಂಚ್ಕೊಂಡಿದ್ದಾರೆ. ಅವರು ಕಿಸ್ಟ್ರೋಲು ಏನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಅವರಿಬ್ಬರ ಪಂಚಿಂಗ್ ಡೈಲಾಗ್ಗಳು ತುಂಬಾನೇ ಸಖತ್ತಾಗಿದೆ, ಕಾಮಿಡಿ ಅನ್ಸಿದ್ರು ಸಖತ್ತಾಗಿದೆ ಅಂತ ಹೇಳ್ಬೋದು. ವೆಂಕಟೇಶ್ ಅವರು ಲಾಸ್ಟ್ ಸಂಕ್ರಾಂತಿಗೆ ಅವ್ರು ಬಂದಿದ್ರು ಒಂದು ಸಿನಿಮಾದಲ್ಲಿ, ಸಂಕ್ರಾಂತಿಗೆ ಹೊಸ್ತನಾಮನ್ನ ಸಿನಿಮಾ. ಸೊ ಈಗ ಚಿರಂಜೀವಿ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡು ಮನಶಂಕರ ವರಪ್ರಸಾದ್ ಗಾರು ಅಂತಕ್ಕಂಥ ಸಿನಿಮಾದಲ್ಲಿ ಬರ್ತಾ ಇದ್ದಾರೆ. ಅವ್ರ ಎಂಟ್ರಿ ಹೇಗಿರುತ್ತೆ ಅಂದ್ರೆ ಹೆಲಿಕಾಪ್ಟರ್ ಅಲ್ಲಿ ಹಾಗೇ ಲ್ಯಾಂಡ್ ಆಗಿ ಟಕ್ ಅಂತ ಅದ್ರೊಳಗಡೆಯಿಂದ ಇಳಿತಾರೆ ಗುರು ವಿಕ್ಟರಿ ವೆಂಕಟೇಶ್ ಅವರು. ಸಖತ್ತಾಗಿ ಕಾಣ್ತಾರೆ ಈಗಲೂ ಕೂಡ, ಸ್ಮಾರ್ಟ್ ಬಾಯ್. ಹಾಗೆ ಚಿರಂಜೀವಿ ಅವರು ಕೂಡ ಸಖತ್ತಾಗಿ ಕಾಣ್ತಾರೆ. ಅವರ ಆಕ್ಟಿಂಗು ನಿಜಕ್ಕೂ ಸೂಪರ್ ಆಗಿದೆ. ಕಾಮಿಡಿ ರೋಲು ಚೆನ್ನಾಗೇ ಮಾಡ್ತಾರೆ ಚಿರಂಜೀವಿ ಅವರು. ಹಾಗಾಗಿ ಈ ಸಿನಿಮಾದಲ್ಲಿ ಕಾಮಿಡಿ ಒಂದ್ ಸ್ವಲ್ಪ ಎಕ್ಸ್ಟ್ರಾನೇ ಇದೆ ಅಂತ ಹೇಳ್ಬೋದು. ಹಾಗೆ ನಯನತಾರಾ ಅವರು ಕೂಡ ಈ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಎಕ್ಸ್ಪ್ರೆಷನ್ ಎಲ್ಲಾನು ಚೆನ್ನಾಗಿದೆ. ಅದರಲ್ಲಿ ಕಾಮಿಡಿ ಸೀನ್ಗೆ ಇಬ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂತ ಹೇಳ್ಬೋದು. ಇಬ್ಬರ ಫೇಸ್ ತುಂಬಾನೇ ಚೆನ್ನಾಗಿ ಸೂಟ್ ಆಗಿದೆ ಈ ಸಿನಿಮಾದಲ್ಲಿ. ಹಾಗೆ ಅನಿಲ್ ರವಿಪುಡಿ ಅವರು ತುಂಬಾ ಚೆನ್ನಾಗಿ ಸಿನಿಮಾನ ಕಟ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ BGM ಅಂತೂ ಸಖತ್ತಾಗಿದೆ. ಹಾಗೆ ಟ್ರೈಲರ್ ನೋಡಿದ್ರೆ ಟ್ರೈಲರ್ ಅಲ್ಲಿ ಚಿಂದಿ ಅನ್ಸುತ್ತೆ, ನೋಡ್ಲೇಬೇಕನ್ನೋ ಕ್ರೇಜ್ ಊಟ ಹಾಕುತ್ತೆ ಸಿನಿಮಾ ಅಂತ ಹೇಳ್ಬೋದು. ಮನಶಂಕರ ವರಪ್ರಸಾದ್ ಗಾರು ಇದೇ ಸಂಕ್ರಾಂತಿಗೆ ರಿಲೀಸ್ ಆಗ್ತಾ ಇದೆ. ಸೊ ಟ್ರೈಲರ್ ನೋಡದೆ ಇರೋರು ಟ್ರೈಲರ್ನ ಒಂದ್ಸಾರಿ ವೀಕ್ಷಣೆ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ಒಂದೊಂದು ಸೀನು ಕ್ಯಾಚಿ ಆಗಿದೆ ಗುರು, ತುಂಬಾ ಕಾಮಿಡಿ ಆಗಿದೆ. ಹಾಗೆ ಆಕ್ಷನ್ ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ, ಸಂಕ್ರಾಂತಿಗೆ ರಿಲೀಸ್ ಆಗ್ತಾ ಇರೋ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲರೂ ಕುತ್ಕೊಂಡು ನೋಡುವಂತ ಸಿನಿಮಾ ಮನಶಂಕರ ವರಪ್ರಸಾದ ಗಾರು. ಸೊ ವೆಂಕಟೇಶ್ ಅವರಿದ್ರೆ, ಹಾಗೆ ಚಿರಂಜೀವಿ ಅವರಿದ್ರೆ, ನಯನತಾರಾ ಅವರು ಇದ್ರೆ, ವಿಜಯಶಾಂತಿ ಅವರಿದ್ರೆ. ಸೊ ತುಂಬಾ ಅದ್ಭುತವಾಗಿ ಸಿನಿಮಾ ಮೂಡ್ ಬಂದಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ಹಾಗಾಗಿ ಈ ಸಿನಿಮಾದ ರಿವ್ಯೂನ ನಾನ್ ನಿಮಗ್ ಕೊಟ್ಟೆ. ಸೊ ತುಂಬಾ ದಿನದಿಂದ ಅನ್ಕೊಂಡಿದ್ದೆ ಚಿರಂಜೀವಿ ಅವ್ರದ್ದು ಒಂದು ರಿವ್ಯೂ ಕೊಡ್ಬೇಕು ಅಂತ. ಸೊ ಹಾಗಾಗಿ ಕೊಟ್ಟಿದ್ದೀನಿ. ದಯಮಾಡಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ ಸಿಗೋಣ ಗುರು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.